ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಇಪ್ಪತ್ತೊಂದು ಎಕರೆ ಸ್ಮಶಾನ ಖರಾಬು ಜಮೀನು ಕಬಳಿಕೆ ಆರೋಪವನ್ನ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಬಿಜೆಪಿ ಮಾಡ್ತಾ ಇದೆ. ಗರುಡನಪಾಳ್ಯದಲ್ಲಿ 21 ಎಕರೆ ಅಕ್ರಮ ವರ್ಗಾವಣೆ ಆಗಿದೆ ಅನ್ನೋದು ಬಿಜೆಪಿಯ ಆರೋಪ. ಕೋಲಾರ ಜಿಲ್ಲೆಯ ನರಸೀಪುರ ಹೋಬಳಿಯ ಗರುಡನಪಾಳ್ಯ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡೋ ಮೂಲಕವಾಗಿ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಹೊರಿಸಲಾಗಿದೆ. ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನದ ಖರಾಬದು, ಆದರೆ ದಾಖಲೆಗಳನ್ನ ತಿದ್ದುಪಡಿ ಮಾಡಲಾಗಿದೆ ಅನ್ನುವಂತಹ ಆರೋಪ. ಈ ಮೂಲಕ ಕೋಟಿ ಮೌಲ್ಯದ ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಆಗಲಿ ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. 21 ಎಕರೆ ಸ್ಮಶಾನ ಖರಾಬು ಜಮೀನು ನಿಜಕ್ಕೂ ಕಬಳಿಕೆ ಆಗಿದೆಯಾ? ಯಾರ ಹೆಸರಿಗೆ ಇದನ್ನ ವರ್ಗಾವಣೆ ಮಾಡಲಾಗಿದೆ? ಇದರಲ್ಲಿ ಕೇವಲ ಅಧಿಕಾರಿಗಳ ಪಾಲು ಇದೆಯೋ ಅಥವಾ ಸಚಿವರ ಪಾತ್ರವೇ ಇದೆಯೋ ಅನ್ನೋದು ಗೊತ್ತಾಗಬೇಕು. ಸರ್ವೆ ನಂಬರ್ 47 1 ಎಕರೆ ಜಾಗ, ಇದು ಸ್ಮಶಾನದ ಜಮೀನು. ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ. ಅಂಥದ್ರನ್ನು ಅಕ್ರಮವೆಸಗಿ ಮ್ಯೂಟೇಷನ್ನಲ್ಲಿ ಪಂಚಾಯಿತಿ ಪಾರಿಕತ್ ಮಾಡ್ಕೊಂಡಿದ್ದಾರೆ. ಯಾರು ಅಂತ ಕೇಳ್ತೀರಾ ನೀವು? ಮಾನ್ಯ ಕೃಷ್ಣ ಬೈರೇಗೌಡರು, ಕಂದಾಯ ಸಚಿವರು. ಈ 1 ಎಕರೆ ಮತ್ತು ಈ 20 ಎಕರೆ 16 ಗುಂಟೆ ಜಾಗ ಗರುಡನಪಾಳ್ಯದಲ್ಲಿ ಅದು ಪಂಚಾಯತ್ ಪಾರಿಕತ್ ಮಾಡಿದ್ದಾರೆ. ಆ ಜಮೀನು ದಾಖಲೆಗಳ ಪ್ರಕಾರ ಕೆರೆ ಅಂಗಳ. ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಆಮೇಲೇನು ಹ್ಯೂಬ್ಲೆಟ್ ವಾಚ್ ವಾಪಸ್ ಕೊಟ್ಟರು. ಆಮೇಲೆ ಕಾರ್ಟಿಯರ್ ವಾಚ್ ಆಯಿತು. ಅದರ ನಂತರ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು, ಮಂತ್ರಿಯಾಗಿದ್ದರು. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಜಾಗವನ್ನು ವಾಪಸ್ ಕೊಟ್ಟರು. ಈಗ ನೆಕ್ಸ್ಟ್ ಸರದಿ ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು. ಈಗ 1978ನೇ ಇಸ್ವಿನಲ್ಲಿ 21 ಎಕರೆ ಸ್ಮಶಾನ ಜಾಗವನ್ನ ಕಬಳಿಕೆ ಮಾಡಿರುವಂತಹ ಆರೋಪ ಈಗ ಕೃಷ್ಣ ಬೈರೇಗೌಡ ಅವರ ವಿರುದ್ಧ ಬಿಜೆಪಿ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಕೃಷ್ಣ ಬೈರೇಗೌಡ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಆರೋಪವನ್ನ ಆಲಗೆಳೆದಿದ್ದಾರೆ ಸಚಿವರು. ನಮ್ಮ ತಾತ ಭೂಮಿಯನ್ನ ಕ್ರಯಕ್ಕೆ ತೆಗೆದುಕೊಂಡಿದ್ರು. ಆ ಆಸ್ತಿ ನಮ್ಮ ತಂದೆ ಮೂಲಕ ನಮಗ್ ಬಂದಿದೆ. ಅದು ಪಿತ್ರಾರ್ಜಿತ ಆಸ್ತಿ. ಬಿಜೆಪಿಯವರ ಬಳಿ ದಾಖಲೆ ಇದ್ರೆ ಆ ಸಂಬಂಧಿತ ದೂರನ್ನ ಕೊಡ್ಲಿ. ಖರಾಬು ಸ್ಮಶಾನ ಜಾಗ ಹೌದಾ ಅಲ್ವಾ ಅನ್ನೋದು ತನಿಖೆಯ ಮೂಲಕ ಸಾಬೀತಾಗ್ಲಿ ಅಂತ ಬಿಜೆಪಿಯ ಆರೋಪಕ್ಕೆ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಏನೋ ಆರೋಪ ಮಾಡಬೇಕು ಅಂತ ಯಾವುದೋ ಇಲ್ಲದೇ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನಿಸುತ್ತೆ. ಈ ಗರುಡುಪಾಳ್ಯದ ಜಮೀನೇನಿದೆ, ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಯಾವುದೂ ಕೂಡ ಗ್ರ್ಯಾಂಟು ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ, ಅಥವಾ ನಮ್ಮ ಕಾಲದ್ದು ಅಲ್ಲ. ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಈಗ ಸಚಿವರು ಹೇಳ್ತಾರೆ ದಾಖಲೆ ಇದ್ರೆ ಕೊಡ್ಲಿ ಅಂತ. ಈ ಚಾಲೆಂಜ್ನ ಈಗ ಬಿಜೆಪಿ ಅಕ್ಸೆಪ್ಟ್ ಮಾಡ್ತಾ ಇದೆಯಾ? ದಾಖಲೆ ಸಮೇತವಾಗಿ ಇದನ್ನು ತನಿಖೆಗೆ ಒಪ್ಪಿಸುವ ಪ್ರಯತ್ನವನ್ನು ನಡೆಸ್ತಾರಾ? ಈಗ ಒಂದಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ದಿವ್ಯಜ್ಯೋತಿ. ಆ ದಾಖಲೆಗಳಲ್ಲಿ 78ರವರೆಗೆ ಅದು ಬೇರೆ ಖರಾಬು ಸ್ಮಶಾನ ಅಂತ ಇತ್ತು. ಆ ನಂತರದಲ್ಲಿ ಅದು
ಇವರ ಅಂದರೆ ಹೆಸರಿಗೆ ಬಂದಿದೆ ಅನ್ನುವಂಥದ್ದು. ಅಂದರೆ 2024ರಲ್ಲಿ ಇವ್ರ ಹೆಸರಿಗೆ ಆ ಭೂಮಿ ಅಂದರೆ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು, ಅಥವಾ ಪಾಣಿಯಲ್ಲಿ ಇವರ ಹೆಸರು ಬಂದಿದೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇರುವಂಥದ್ದು. ಆದರೆ 78ರಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ, ಅಥವಾ 78ಕ್ಕಿಂತ ಮುಂಚೆ ಅದು ಏನಾಗಿತ್ತು ಅನ್ನೋದ್ರ ಬಗ್ಗೆಯೂ ನಮಗೂ ಗೊತ್ತಿಲ್ಲ. ಅವ್ರು ಅದು ಬೇಕಾದ್ರೆ ತನಿಖೆ ಮಾಡಿಸ್ಲಿ ಅನ್ನುವಂಥದ್ದು ಕಂದಾಯ ಸಚಿವರು ಕೂಡ ಆಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರ ಮಾತು. ಅವ್ರು ಹೇಳುವಂತೂ ನಾನೇ ಸಚಿವನಾಗಿದ್ದು ನಾನೇ ತನಿಖೆ ಮಾಡಿಸೋದು ಚೆನ್ನಾಗಿರಲ್ಲ, ಯಾಕಂದ್ರೆ ನಾನು ಅದೇ ಇಲಾಖೆಗೆ ಸಂಬಂಧಪಟ್ಟಂತವನು, ಹಾಗಾಗಿ ಲೋಕಾಯುಕ್ತ ಅಥವಾ ಬೇರೆ ಎಲ್ಲಾದರೂ ಮಾಡಿಸ್ಲಿ ಅನ್ನುವಂಥದ್ದು. ಆದರೆ ಬಿಜೆಪಿ ನಾಯಕರ ಆರೋಪ, ಆ ರೀತಿಯ ಇದ್ದಂಥ 21 ಎಕರೆ ಜಾಗ ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯಲ್ಲಿ ಬರುತ್ತೆ, ಗರಡನಪಾಳ್ಯ ಅನ್ನುವಂಥದ್ದು, ಅಲ್ಲಿರುವಂಥ ಜಾಗ ಅನ್ನುವಂಥದ್ದು. ಅದರ ಹೆಸರಲ್ಲಿ ಕಂದಾಯ ಸಚಿವರು ತಮ್ಮ ಪ್ರಭಾವವನ್ನು ಬಳಸಿ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರುಗಳು ಮಾಡ್ತಾ ಇರುವಂಥ ಆರೋಪ. ಆದರೆ ಅದಕ್ಕೆ ಇವರ ಸಮರ್ಥನೆ, ನಮ್ಮ ಪಿತ್ರಾರ್ಜಿತವಾದ ಆಸ್ತಿ ಅದು, ಪಿತ್ರಾರ್ಜಿತ ಆಸ್ತಿ ಅಜ್ಜನಿಂದ ಅಪ್ಪನಿಗೆ ಬಂದು, ಅಪ್ಪನಿಂದ ನಮಗೆ ಸಹೋದರರಿಗೆ ಅದು ಪಾಲ ಡಿವೈಡ್ ಆಗಿದೆ. ಡಿವೈಡ್ ಪ್ರಕಾರ ನಾವು ಏನು ಡಿವೈಡ್ ಮಾಡ್ಕೊಂಡಿದ್ರಿ ಅದ್ರ ಪ್ರಕಾರ ನನ್ನ ಹೆಸರು ಈಗ ಪಾಣಿಯಲ್ಲಿ ಎಂಟ್ರಿ ಇದೆ ಅನ್ನುವಂಥದ್ದು ಇವರು ಕೊಡ್ತಾ ಇರುವಂಥ ಸಮರ್ಥನೆ. ಹಾಗಾದ್ರೆ ಹಿಂದೆ ಏನಿತ್ತು, ಮೂಲ ದಾಖಲಾತಿಗಳಲ್ಲಿ ಏನಿತ್ತು, ಬದಲಾವಣೆ ಆಗಿದ್ದು ಹೌದಾ, ಕೈಬರಹದಲ್ಲಿ ಬದಲಾಯಿಸಿದ್ರ, ಅಥವಾ ಯಾರಿಗಾರು ಅಲಾಟ್ಮೆಂಟ್ ಆಗಿತ್ತ ಅವಾಗ, ಇವೆಲ್ಲವೂ ಕೂಡ ತನಿಖೆ ಆಗಲಿ ಅನ್ನುವಂಥದ್ದನ್ನ ಸ್ವತಃ ಕಂದಾಯ ಸಚಿವರಾಗಿರುವ ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದೇನು ದಾಖಲೆ ಅನ್ನುವಂಥ ವಿಚಾರ, ಅಥವಾ ಬಿಜೆಪಿ ನಾಯಕರು ಮಾಡಿದಂಥ ಆರೋಪವನ್ನ ಇದು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಕೂಡ. ದಿವ್ಯಜ್ಯೋತಿ. ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ.